ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಅದರ ಅಪ್ಡೇಟ್ಗಾಗಿ ವೇಟ್ ಮಾಡ್ತಿದ್ದೀರಾ, ಅವ್ರಿಗಾಗಿ ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಲ್ಯಾಂಡ್ ಸರ್ವೇಗೆ ಸಂಬಂಧಪಟ್ಟಂಥದ್ದು. ಸೊ ಪ್ರೀವಿಯಸ್ ಆಗಿ ನಾನು ಅಪ್ಡೇಟ್ ಮಾಡಿರುವಂಥ ವಿಡಿಯೋದಲ್ಲಿ ಎಷ್ಟು ವೇಕೆನ್ಸೀಸ್ ಮುಂದಿನ ದಿನಗಳಲ್ಲಿ ರೀನೋಟಿಫಿಕೇಷನ್ ಆಗ್ಬೋದು, ಹಾಗೂ ಅದ್ರ ಕ್ವಾಲಿಫಿಕೇಷನ್ ಏನಿರ್ಬೋದು, ಎಷ್ಟು ಬೇಸಿಕ್ಸ್ ಎಲ್ಲ ಇರುತ್ತೆ, ಎಕ್ಸಾಮ್ ಫಾರ್ಮೇಟ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡಿದ್ದೆ. ಸೊ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ಅಪ್ಡೇಟ್ ಮಾಡಿರುವಂಥ ವಿಡಿಯೋನ ಅದನ್ನು ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳಿ, ಅದರಿಂದ ನಿಮಗೆ ಒಂದಿಷ್ಟು ಇನ್ಫಾರ್ಮೇಷನ್ ಸಿಗ್ಬೋದು. ಸೊ ಈ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಅಂದರೆ, ನೋಡಿ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಲ್ಯಾಂಡ್ ಸರ್ವೇರ್ ಎಕ್ಸಾಮಿನೇಷನು KPSC ಇಂದ ನೋಟಿಫಿಕೇಷನ್ ಇಶ್ಯೂ ಆಗಿತ್ತು. KPSCನೇ ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾಗಿತ್ತು. ಸೊ ಅದನ್ನು ಎಕ್ಸಾಮ್ನ ಲಾಸ್ಟ್ 2 ಇಯರ್ಸಲ್ಲಿ 2-3 ಬಾರಿ ಪೋಸ್ಟ್ಪೋನ್ ಮಾಡ್ತಾ ಕೊನೆಯದಾಗಿ ಆ ನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡಿರ್ತಾರೆ. ಸೊ ಅದೇ ನೋಟಿಫಿಕೇಷನ್ನ ಮುಂದಿನ ದಿನಗಳಲ್ಲಿ ರೀನೋಟಿಫಿಕೇಷನ್ ಮಾಡ್ತಾರೆ. ಈ ನೋಟಿಫಿಕೇಷನ್ ನೀವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಮೇ ಎಂಡಲ್ಲಿ ಅಥವಾ ಏಪ್ರಿಲ್ ಎಂಡ್ ಒಳಗಡೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಜೂಲೈ ಎಂಡು ಅಥವಾ ಆಗಸ್ಟ್ ಎಂಡ್ ಒಳಗಡೆ ಈ ನೋಟಿಫಿಕೇಷನು ಬಂದೇ ಬರುತ್ತೆ. ಸೊ ಯಾರೆಲ್ಲ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ದಾರೆ, ಚೆನ್ನಾಗಿ ಪ್ರಿಪೇರ್ ಆಗಿ, ಯಾಕಂದರೆ ಯಾವುದೇ ಸಂದರ್ಭದಲ್ಲಾದರೂ ಈ ನೋಟಿಫಿಕೇಷನ್ ರಿಲೀಸ್ ಆಗುವ ಸಾಧ್ಯತೆಗಳಿದೆ. ಸೊ ಈ ಒಂದು ನೋಟಿಫಿಕೇಷನ್ಗೆ 50% ಅಥವಾ 56% ಮೀಸಲಾತಿನ ಅಥವಾ ಒಳ ಮೀಸಲಾತಿನ ಈ ಒಂದು ಎಲ್ಲ ಗೊಂದಲಗಳಲ್ಲಿ ಏನಿತ್ತು ಅದೆಲ್ಲ ಅಪ್ಲೈ ಮಾಡಿಬಿಟ್ಟು ಈ ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಸೊ ಒಳ ಮೀಸಲಾತಿದು ಏನಿತ್ತು ಆ ಒಂದು ಕ್ರೈಟೀರಿಯಾ ಬೇಸಿಸ್ ಮೇಲೇ ಈ ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ಆ ಒಂದು ಕಾರಣದಿಂದನೇ ಈ ನೋಟಿಫಿಕೇಷನ್ ಇಲ್ಲಿವರೆಗೂ ಹೋಲ್ಡಲ್ಲಿತ್ತು. ಸೊ ಮುಂದಿನ ದಿನಗಳಲ್ಲಿ ಒಳ ಮೀಸಲಾತಿದು ಅಪ್ಡೇಟ್ ಮಾಡಿಬಿಟ್ಟು ನೋಟಿಫಿಕೇಷನ್ನ ರೀನೋಟಿಫಿಕೇಷನ್ ಮಾಡ್ತಾರೆ. ಸೊ ಯಾರೆಲ್ಲ ಪ್ರೀವಿಯಸ್ ಆಗಿ ಅಪ್ಲೈ ಮಾಡಿದ್ರಿ, ಎಕ್ಸಾಮ್ ಫೀಸ್ನ ಪೇ ಮಾಡಿದ್ರಿ, ಸೊ ಅವರಿಗೆ ಈ ಬಾರಿ ರೀನೋಟಿಫಿಕೇಷನ್ ಮಾಡಿದಾಗ ವಿನಾಯಿತಿ ಇರುತ್ತೆ ಎಕ್ಸಾಮಿನೇಷನ್ ಫೀಸ್ಗೆ ಪೇ ಮಾಡೋದ್ರಿಂದ. ಸೊ ಹೊಸದಾಗಿ ಕೆಲವರು ಆಸ್ಪಿರೆಂಟ್ಸ್ ಅಪ್ಲೈ ಮಾಡ್ಬೋದು. ಏನಕ್ಕಂದರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರುವಂಥದ್ದು ನಿಮಗೆ ಗೊತ್ತಿರುತ್ತೆ. 5 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ ಪ್ರತಿಯೊಂದು ಕ್ಯಾಟಗರಿಗೆ. ಆ ಒಂದು ಕಾರಣದಿಂದ ಹೊಸದಾಗಿ ಆಸ್ಪಿರೆಂಟ್ಸು ಮತ್ತೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಪ್ರೀವಿಯಸ್ ಆಗಿ ಯಾರು ಅಪ್ಲೈ ಮಾಡಿದ್ರಿ ಆ ಒಂದು ಆಸ್ಪಿರೆಂಟ್ಸು ಅಪ್ಲೈ ಮಾಡುವಂಥ ಅವಶ್ಯಕತೆ ಇರೋಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ KPSC ಅವರು ಸ್ಪಷ್ಟನೆ ಕೊಡ್ತಾರೆ. ಅದ್ರ ಬಗ್ಗೆ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ನ ಕೊಡ್ತೀನಿ. ಯಾರು ಅಪ್ಲೈ ಮಾಡಬೇಕು, ಯಾರು ಅಪ್ಲೈ ಮಾಡಬೇಕು ಇರೋ ಅವಶ್ಯಕತೆ ಇಲ್ಲ. ಪ್ರೀವಿಯಸ್ ಆಗಿ ಅಪ್ಡೇಟ್ ಮಾಡಿರೋರು ಮತ್ತೆ ಅಪ್ಲೈ ಮಾಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ KPSC ಅವರು ಅಥವಾ KE ಅವರು ಅಪ್ಡೇಟ್ನ ಕೊಡ್ತಾರೆ. ಸೊ ಇಲ್ಲಿ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಮಾಹಿತಿನ ಕೊಡ್ತಾ ಇದ್ದೀನಿ ಅಂತ ಅನ್ನೋದಾದರೆ, ನೋಡಿ ಆಸ್ಪಿರೆಂಟ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಸಾಕಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಗೂ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಈ ಒಂದು ಸರ್ಕ್ಯುಲರು ರೀಸರ್ಕ್ಯುಲೇಟ್ ಆಗ್ತಾ ಇದೆ. ಸೊ ಏನಿದೆ ಈ ಸರ್ಕ್ಯುಲರ್ ಬಗ್ಗೆ ಅಂತ ಅನ್ನೋದು ನಾವು ನೋಡಬೇಕು. ಏನಕ್ಕಂದರೆ ಈ ಒಂದು ಸರ್ಕ್ಯುಲರಿಂದ ಲ್ಯಾಂಡ್ ಸರ್ವೇಗೆ ಸಂಬಂಧಪಟ್ಟಂಥ ಒಂದಿಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಅಪ್ಡೇಟ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಸರ್ಕ್ಯುಲರ್ ಏನಿದೆ ಇದು ಅಗ್ರಿಕಲ್ಚರ್ ಆಫೀಸರ್ ಅಥವಾ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಗೆ ಸಂಬಂಧಪಟ್ಟಂಥ ಒಂದು ಸರ್ಕ್ಯುಲರ್ ಆಗಿರುತ್ತೆ. ಅಗ್ರಿಕಲ್ಚರ್ ಮಿನಿಸ್ಟ್ರಿ ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಒಂದು ರಿಕ್ವೆಸ್ಟ್ ಲೆಟರ್ನ ಕಳಿಸಿರ್ತಾರೆ. ಸೊ ಏನು ನೋಟಿಫಿಕೇಷನ್ ಆಗಬೇಕಾಗಿರುತ್ತೆ ಆ ನೋಟಿಫಿಕೇಷನ್ನ ಆದಷ್ಟು ಬೇಗನೆ ಮಾಡಿಬಿಟ್ಟು ಎಕ್ಸಾಮಿನೇಷನ್ನ KE ಅವ್ರಿಗೆ ಕೊಡಿ ಅಂತ ಅನ್ನೋದ್ರ ಬಗ್ಗೆ ಈ ಒಂದು ರಿಕ್ವೆಸ್ಟ್ ಲೆಟರ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕೃಷಿ ಇಲಾಖೆ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಈ ಲೆಟರು ಕೃಷಿ ಅಧಿಕಾರಿ ಅಂದರೆ ಅಗ್ರಿಕಲ್ಚರ್ ಆಫೀಸರ್ ಹಾಗೂ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂದರೆ AO ಪೋಸ್ಟು ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ AO ಪೋಸ್ಟು. ಸೊ ಈ ಒಂದು ನೋಟಿಫಿಕೇಷನು ಪ್ರೀವಿಯಸ್ ಆಗಿ ಏನು KPSC ಇಂದ ರಿಲೀಸ್ ಆಗಿತ್ತು ಆ ನೋಟಿಫಿಕೇಷನ್ನ ಕ್ಯಾನ್ಸಲ್ ಮಾಡಿರ್ತಾರೆ. ಆ ನೋಟಿಫಿಕೇಷನ್ ಮತ್ತೆ ರಿಲೀಸ್ ಮಾಡ್ತಾರೆ, ಅಂದರೆ ರೀನೋಟಿಫಿಕೇಷನ್ ಮಾಡ್ತಾರೆ. ರೀನೋಟಿಫಿಕೇಷನ್ ಮಾಡಿದ ನಂತರ ಯಾವ ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಮಾಹಿತಿ. ಸೊ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ಲೆಟರ್ನ ಕಳಿಸಿರ್ತಾರೆ. ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಕೃಷಿ ಇಲಾಖೆ ಗ್ರೂಪ್ ಬಿ ಅಂದರೆ ಗ್ರೂಪ್ ಬಿ ವೃಂದದ ಹುದ್ದೆಗಳು ಕೃಷಿ ಅಧಿಕಾರಿ 128 ಅಂದರೆ ಅಗ್ರಿಕಲ್ಚರ್ ಆಫೀಸರ್ 128 ವೇಕೆನ್ಸಿ ಇರುತ್ತೆ, ಹಾಗೂ ಸಹಾಯಕ ಕೃಷಿ ಅಧಿಕಾರಿ 817 ವೇಕೆನ್ಸಿ. 817 ವೇಕೆನ್ಸೀಸ್ ಯಾವುದಿದು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಕೈಗೊಳ್ಳಲು ಅಗತ್ಯ ಕ್ರಮ ವಹಿಸುವಂತೆ ತಮಗೆ ತಿಳಿಸಲು ನಿರ್ದೇಶಿಸಲ್ಪಟ್ಟಿರುತ್ತೆ. ಅಂದರೆ KE ಮುಖಾಂತರನ ಏನು KPSC ನಡೆಸಬೇಕಾಗಿತ್ತು, KPSCಯಿಂದ KEಗೆ ಕೊಟ್ಬಿಟ್ಟು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿ ಅಂತೇಳಿ ಅಗ್ರಿಕಲ್ಚರ್ ಮಿನಿಸ್ಟ್ರಿಯವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ನ ಕಳಿಸಿರ್ತಾರೆ. ಸೊ ಆ ಒಂದು ಕಾರಣದಿಂದ ಈ ಬಾರಿ ನಿಮಗೇನು ಅಗ್ರಿಕಲ್ಚರ್ ಆಫೀಸರು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮಿನೇಷನ್ ನಡೆಯುತ್ತೆ ಅದು ಯಾರು ನಡೆಸ್ಕೊಡ್ತಾರೆ, KE ಅವರು ನಡೆಸ್ಕೊಡ್ತಾರೆ, ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ನೀವು ನೋಡ್ತಾ ಇರ್ಬೋದು, ಗುಡ್ ನಂಬರ್ ಆಫ್ ವೇಕೆನ್ಸೀಸ್ ಇದೆ. ಯಾರೆಲ್ಲ BSc ಅಗ್ರಿಕಲ್ಚರ್ ಮಾಡ್ಕೊಂಡಿರ್ತಾರೆ ಅಥವಾ ಇಂಜಿನಿಯರಿಂಗ್ ಇನ್ ಅಗ್ರಿಕಲ್ಚರ್ ಮಾಡ್ಕೊಂಡಿರ್ತಾರೆ ಅವರಿಗೆ ಇದು ಗುಡ್ ಅಪಾರ್ಚುನಿಟಿ. ಸೊ ಇದು ಮತ್ತೆ ರೀನೋಟಿಫಿಕೇಷನ್ ಆಗುತ್ತೆ, ಫ್ರೆಶ್ ಆಸ್ಪಿರೆಂಟ್ಸ್ ಅಪ್ಲೈ ಮಾಡ್ಕೊಳ್ಬೋದು. ಸೊ ಎಕ್ಸಾಮಿನೇಷನ್ ಫಾರ್ಮೇಟ್ ಬಗ್ಗೆ ಅದೆಲ್ಲ ಡೀಟೇಲ್ಸ್ ನಿಮಗೆ ಮುಂದಿನ ದಿನಗಳಲ್ಲಿ ರೀನೋಟಿಫಿಕೇಷನ್
ಆಗಿದ ನಂತರ ನನ್ನ ಚಾನಲಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ನ ಕೊಡ್ತೀನಿ. ಸೊ ಯಾರೆಲ್ಲ ಮುಂಚೆ ಅಪ್ಡೇಟ್ ಮಾಡಿದ್ರಿ, ಅಪ್ಲೈ ಮಾಡ್ಕೊಂಡಿದ್ರಿ, ಪ್ರಿಪರೇಷನ್ನ ಶುರು ಮಾಡ್ಕೊಳ್ಳಿ. ಏನಕ್ಕಂದರೆ KE ಅವ್ರಿಗೆ ಒಂದು ಸಲ ಕೊಟ್ಟಿದ್ದೆ, ಅವರು ನಿಮ್ಗೆ ಗೊತ್ತಿರಬೇಕು, ಸ್ಪೀಡ್ ಅಪ್ ಮಾಡ್ತಾರೆ, ಸ್ಪೀಡಾಗಿ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿಬಿಟ್ಟು ರಿಸಲ್ಟ್ಸ್ನ ಮಾಡಿಕೊಡ್ತಾರೆ, ರಿಸಲ್ಟ್ಸ್ನ ಬಿಟ್ಕೊಡ್ತಾರೆ, ನೋಟಿಫಿಕೇಷನು ಬೇಗನೆ ಕಂಪ್ಲೀಟ್ ಆಗುತ್ತೆ. ಆ ಒಂದು ಕಾರಣದಿಂದ ಯಾರೆಲ್ಲ ಸೀರಿಯಸ್ಸಾಗಿ ಪ್ರಿಪೇರ್ ಆಗ್ತಿದ್ರೆ ಚೆನ್ನಾಗಿ ಪ್ರಿಪೇರ್ ಆಗಿ, ಯಾಕಂದರೆ ಈ ನೋಟಿಫಿಕೇಷನು ಬೇಗನೆ ಕಂಪ್ಲೀಟ್ ಆಗುತ್ತೆ. ಸೊ 8ರಿಂದ 12 ತಿಂಗಳೊಳಗಡೆ ಈ ನೋಟಿಫಿಕೇಷನ್ ಕಂಪ್ಲೀಟ್ ಆಗಿರುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆದರೆ ಈ ಒಂದು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಷನಲ್ಲಿ ನೀವೊಬ್ಬರು ಆಗಿರ್ತಾರೆ. ಸೊ ಈ ನೋಟಿಫಿಕೇಷನಿಂದ ಲ್ಯಾಂಡ್ ಸರ್ವೆ ಏನು ಅನುಕೂಲ ಆಗುತ್ತೆ ಅಂತ ನೋಡೋದಾದರೆ, ನೋಡಿ, ಲ್ಯಾಂಡ್ ಸರ್ವೇರು ಪ್ರೀವಿಯಸ್ ಆಗಿ ಬಿಟ್ಟಾಗ ನೋಟಿಫಿಕೇಷನ್ 750 ವೇಕೆನ್ಸೀಸ್ ಇರುತ್ತೆ. ಈ 750 ವೇಕೆನ್ಸೀಸು 961 ವೇಕೆನ್ಸೀಸ್ ಆಗ್ಬೋದು ಅಥವಾ 1000 ವೇಕೆನ್ಸೀಸ್ ಆಗ್ಬೋದು. ಗೌರ್ಮೆಂಟ್ ಸರ್ವೇರ್ದು ಇದೊಂದು ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಇದು ಸರ್ವೇರ್, ಲ್ಯಾಂಡ್ ಸರ್ವೇರ್ ಅಂತ ಏನು ನೋಡ್ತಾ ಇದ್ರಿ, ಅದು ಪರ್ಮನೆಂಟ್ ಇರಲ್ಲ, ಟೆಂಪ್ರವರಿ ಇರುತ್ತೆ. ಬಟ್ GS ನೋಟಿಫಿಕೇಷನ್ ಏನಿದೆ ಪರ್ಮನೆಂಟ್ ಇರೋದು. ಸೊ 750 ವೇಕೆನ್ಸೀಸು ಗೌರ್ಮೆಂಟ್ ಜಾಬ್ ಆಗಿರುತ್ತೆ, ಅಥವಾ 961 ವೇಕೆನ್ಸೀಸ್ಗೆ ರೀನೋಟಿಫಿಕೇಷನ್ ಆಗ್ಬೋದು. ಈ ಬಾರಿ ಈ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನು KPSC ಬದಲು KEA ಮಾಡ್ಕೊಡ್ಬೋದು. ಯಾಕಂದರೆ ಈ ಡೆವಲಪ್ಮೆಂಟನ್ನು ನೋಡ್ಕೊಳ್ತಾ ಹೋಗ್ತಾ ಇದ್ದರೆ, ಈ ಡೆವಲಪ್ಮೆಂಟಲ್ಲೂ ಅಂದರೆ ಲ್ಯಾಂಡ್ ಸರ್ವೇರಿನ ಡೆವಲಪ್ಮೆಂಟಲ್ಲೂ KEAದು ಇನ್ವಾಲ್ವ್ಮೆಂಟ್ ನೋಡ್ಬೋದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತನೂ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡಿಕೊಡ್ಬೇಕಾಗಿರೋದಲ್ಲ, ರೆವಿನ್ಯೂ ಡಿಪಾರ್ಟ್ಮೆಂಟ್ದು ನೋಟಿಫಿಕೇಷನ್ ಆಗಿರುತ್ತೆ. ಏನು ಕೃಷ್ಣ ಬೈರೇಗೌಡ ಅವರು ಪ್ರೀವಿಯಸ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದರು ಈ ಒಂದು ನೋಟಿಫಿಕೇಷನ್ ಬಗ್ಗೆ. ಸೊ ಅವ್ರ ಕಡೆಯಿಂದನೂ ಈ ಥರ ರಿಕ್ವೆಸ್ಟ್ ಲೆಟರ್ನ ನೋಡ್ಬೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ, KEA ಮುಖಾಂತರ ಕಂಡಕ್ಟ್ ಮಾಡಿಕೊಡಿ ಅಂತೇಳಿ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಎಕ್ಸಾಮಿನೇಷನ್ನ KEAನು ಕಂಡಕ್ಟ್ ಮಾಡಿಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನು ರೀನೋಟಿಫಿಕೇಷನ್ ಆಗಿದ ನಂತರ ಎಕ್ಸಾಮಿನೇಷನ್ ಕಂಡಕ್ಟಿಂಗ್ ಅಥಾರಿಟಿ KEA ಆಗಿರ್ಬೋದು. ಇದು ಗ್ಯಾರಂಟಿ ಅಂತ 100% ಗ್ಯಾರಂಟಿ ಅಲ್ಲ, 90% ನನ್ನ ಕಡೆಯಿಂದ ಏನಕ್ಕೋ ಇದು ಗ್ಯಾರಂಟಿ ಅನಿಸಿದೆ. 90% ಆಗಬಹುದು KEA ಕಡೆಯಿಂದ. ನೋಡೋಣ ಮುಂದಿನ ದಿನಗಳಲ್ಲಿ ಯಾರು ಮಾಡ್ಕೊಡ್ತಾರೆ ಅಂತೇಳಿ. ಬಟ್ ಆಲ್ಮೋಸ್ಟ್ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. KEAಗೆ ನೋಟಿಫಿಕೇಷನ್ ಏನಾದರೂ ಬಂತು ಅಥವಾ KEA ಕಂಡಕ್ಟ್ ಮಾಡಿಕೊಡ್ಬೇಕು ಅಂತ ಬಂತು ಅಂತಂದರೆ KEA ಅವರು ಆದಷ್ಟು ಬೇಗನೆ ಮಾಡಿಕೊಡ್ತಾರೆ. ನೋಟಿಫಿಕೇಷನ್ ಮಾಡಿದ್ದು 1-2 ತಿಂಗಳಲ್ಲಿ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ. 2 ಮಂತ್ಸ್ ಆಗಿದ್ದು ಒಂದು 2 ಮಂತ್ಸಲ್ಲಿ ರಿಸಲ್ಟ್ಸ್ನ ಬಿಡ್ತಾರೆ. ಸೊ ಹಾಗಾಗಿ 4 to 6 ಮಂತ್ಸ್ ಒಳಗಡೆ KEA ಕಡೆಯಿಂದ ನಡಿಬೇಕಾಗಿರೋಂಥ ಪ್ರಾಸೆಸ್ಸು ಕಂಪ್ಲೀಟ್ ಆಗೋಗುತ್ತೆ. ಸೊ KEA ಕೊಟ್ಟರೆ ನೋಟಿಫಿಕೇಷನು ಭಾಳ ಬೇಗನೆ ಕಂಪ್ಲೀಟ್ ಆಗುತ್ತೆ. ಪ್ರಿಪರೇಷನ್ ಮಾಡ್ಕೊಳ್ಳೋರಿಗೆ ಪ್ರಿಪರೇಷನ್ ಟೈಮ್ ಭಾಳ ಕಮ್ಮಿ ಸಿಗ್ಬೋದು. ಹಾಗಾಗಿ ಈಗಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಏನಕ್ಕಂದರೆ ಮುಂದಿನ ದಿನಗಳಲ್ಲಿ KPSC ಬದಲು KEAಗೆ ಕೊಡುವ ಸಾಧ್ಯತೆಗಳು ಭಾಳ ಇದೆ. ಪದೇ ಹೇಳ್ತಾ ಇದ್ದೀನಿ, KEA ಕಂಡಕ್ಟ್ ಮಾಡ್ಬೋದು. ಸೊ ಆ ಒಂದು ಕಾರಣದಿಂದ ಯಾರೆಲ್ಲ ಸೀರಿಯಸ್ಸಾಗಿ ಪ್ರಿಪೇರ್ ಆಗ್ತಿದ್ರೆ ಚೆನ್ನಾಗಿ ಪ್ರಿಪೇರ್ ಆಗಿ. ಟೈಮ್ ಭಾಳ ಕಮ್ಮಿ ಇದೆ. ನಿಮ್ಗೆ ಈ ರೀನೋಟಿಫಿಕೇಷನ್ನು ಯಾವುದೇ ಸಂದರ್ಭದಲ್ಲಾದರೂ ರೀನೋಟಿಫಿಕೇಷನ್ ಆಗ್ಬೋದು. ಏಪ್ರಿಲಿಂದ ಜೂನ್ ಒಳಗಡೆ ಅಥವಾ ಜುಲೈ ಒಳಗಡೆ ಯಾವುದೇ ಸಂದರ್ಭದಲ್ಲಾದರೂ ರೀನೋಟಿಫಿಕೇಷನ್ ಆಗೋ ಸಾಧ್ಯತೆಗಳಿದೆ. ಸೊ ಯಾರೆಲ್ಲ ಪ್ರೀವಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ರಿ, ಈಗಲೂ ಪ್ರಿಪರೇಷನ್ ಮಾಡ್ಕೊಳ್ಳಿ. ಸೀರಿಯಸ್ಸಾಗಿ ಪ್ರಿಪೇರ್ ಆಗಿ. ಎಕ್ಸಾಮಿನೇಷನ್ ಫಾರ್ಮೆಟಲ್ಲಿ ಯಾವುದೇ ಥರದ ಬದಲಾವಣೆ ಇರಲ್ಲ, ಸೇಮ್ ಫಾರ್ಮೆಟ್ ಇರುತ್ತೆ. ಪ್ರೀವಿಯಸ್ ಆಗಿ ಏನಿತ್ತು ಪೇಪರ್ 1 ಪೇಪರ್ 2 GS ಮತ್ತು ಸ್ಪೆಸಿಫಿಕ್ ಪೇಪರು, ಅದೇ ಫಾರ್ಮೆಟಲ್ಲಿ ಸಿಲೆಬಸ್ ಕೂಡ ಸೇಮ್ ಇರುತ್ತೆ. ಅದೇ ಸಿಲೆಬಸ್ ಪ್ರಕಾರನೇ KEA ಅವ್ರನ್ನೂ ಕಂಡಕ್ಟ್ ಮಾಡ್ಕೊಡ್ತಾರೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋಬೇಡಿ. ಒಂದು ಸಲ ನೋಟಿಫಿಕೇಷನ್ ಆಯ್ತು ಅಂದರೆ ಭಾಳ ಕಮ್ಮಿ ಟೈಮ್ ಇರುತ್ತೆ. ಹಾಗಾಗಿ ಈಗಲಿಂದನೇ ಪ್ರಿಪರೇಷನ್ ಮಾಡಿಕೊಂಡ್ರೆ ನಿಮ್ಮ ಒಂದು ಯಶಸ್ಸು ನೀವು ಕಾಣ್ಬೋದು. ನೋಟಿಫಿಕೇಷನಲ್ಲಿ ನಿಮ್ಮ ಹೆಸರನ್ನು ನೀವು ನೋಡ್ಬೋದು. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಥರದ ಡೌಟ್ ಇದ್ದಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಸೊ ಆಗಿದ ನಂತರ ಕೆಲವೊಂದು ಸ್ಟೂಡೆಂಟ್ಸ್ ಡೌಟ್ಸ್ನ ಕೇಳ್ತಾಯಿದ್ರು ಈ ಒಂದು ಲ್ಯಾಂಡ್ ಸರ್ವೆ ನೋಟಿಫಿಕೇಷನ್ ಸಂಬಂಧಪಟ್ಟದ್ದು. PUC ಕಂಪ್ಲೀಟ್ ಆಗಿರಬೇಕು, PUC ಸೈನ್ಸ್ ಆಗಿರಬೇಕು, ಅದರಲ್ಲೂ ಮೆಥಮೆಟಿಕ್ಸ್ 60% ಆಗಿರಬೇಕು, ಡಿಪ್ಲೊಮೊ ಸಿವಿಲ್ ಆಗಿರಬೇಕು, ಇಂಜಿನಿಯರಿಂಗ್ ಆಗಿದ್ದರೆ ಸಿವಿಲ್ ಆಗಿರಬೇಕು. ಇಷ್ಟು ಬಿಟ್ಟು ಬೇರೆಯವ್ರು ಯಾರೂ ಎಲಿಜಿಬಲ್ ಇರಲ್ಲ. ಇನ್ ಕೇಸ್ ನಾನು 10th ಆಗಿದೆ, ಡಿಪ್ಲೊಮೊ ಕಂಪ್ಲೀಟ್ ಮಾಡಿದ್ದೀನಿ ಸರ್, ಡಿಪ್ಲೊಮೊದಲ್ಲಿ ನಾನು ಮೆಥಮೆಟಿಕ್ಸ್ ಓದಿದ್ದೀನಿ, ಎಲಿಜಿಬಲ್ ಅಂತಂದರೆ ನೀವು ಎಲಿಜಿಬಲ್ ಇರಲ್ಲ. ಸೊ PUC ಆಗಿರಲೇಬೇಕು, PUCನಲ್ಲಿ ಸೈನ್ಸ್ ಆಗಿರಬೇಕು, ಅದರಲ್ಲೂ ಮೆಥಮೆಟಿಕ್ಸ್ 60 ಮಾರ್ಕ್ಸ್ ಅಥವಾ 60ಗಿಂತ ಮೇಲ್ಗಡೆ ಇದ್ದರೆ ಮಾತ್ರ ಎಲಿಜಿಬಲ್. ಡಿಪ್ಲೊಮೊ ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಡಿಪ್ಲೊಮೊ ಸಿವಿಲ್ ಆಗಿದ್ದರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರ. ಡಿಪ್ಲೊಮೊ ಮೆಕ್ಯಾನಿಕಲ್, ಡಿಪ್ಲೊಮೊ ಎಲೆಕ್ಟ್ರಿಕಲ್ ಆಗಿದ್ದರೆ ಎಲಿಜಿಬಲ್ ಇರಲ್ಲ. ಅದೇ ಕೆಲವು ಆಸ್ಪಿರೆಂಟ್ಸು PUC ಕಂಪ್ಲೀಟ್ ಮಾಡಿಕೊಂಡು ಡಿಪ್ಲೊಮೊ ಹೋಗಿರ್ತಾರೆ, ಅಂಥ ಆಸ್ಪಿರೆಂಟ್ಸ್ ಎಲಿಜಿಬಲ್ ಮಾಡ್ಬೋದು. ಬಟ್ ಏನಂದರೆ PUCಯಲ್ಲಿ ನೀವು 60% ಮಾರ್ಕ್ಸ್ ಗಳಿಸಿರಲೇಬೇಕು ಮೆಥಮೆಟಿಕ್ಸಲ್ಲಿ. PU ಕಂಪ್ಲೀಟ್ ಆಗಿ ಡಿಪ್ಲೊಮೊ ಕಂಪ್ಲೀಟ್ ಆಗಿದ್ರೂ ಡಿಪ್ಲೊಮೊದಲ್ಲಿ ಸಿವಿಲ್ ಆಗಿದ್ದರೆ ಡೈರೆಕ್ಟಾಗಿ ಎಲಿಜಿಬಲ್ ಆಗಿರ್ತೀರ. PU ಕಂಪ್ಲೀಟ್ ಆಗಿದೆ ಸರ್, PUCನಲ್ಲಿ ಸೈನ್ಸ್ ಮಾಡಿದ್ದೀನಿ, ಬಟ್ ಮೆಥಮೆಟಿಕ್ಸ್ 60 ಮಾರ್ಕ್ಸ್ ಇಲ್ಲ, ನಂದು ಕಮ್ಮಿ ಇದೆ, ಬಟ್ ಡಿಪ್ಲೊಮೊ ಕಂಪ್ಲೀಟ್ ಆಗಿದೆ, ನಾನು ಎಲಿಜಿಬಲ್ ಅಂತಂದರೆ ಎಲಿಜಿಬಲ್ ಇರಲ್ಲ. PUC ಕಂಪ್ಲೀಟ್ ಆಗಿದ್ದರೆ 60% ಮಾರ್ಕ್ಸ್ ಮೆಥಮೆಟಿಕ್ಸಲ್ಲಿ ಇರಲೇಬೇಕು. ಡಿಪ್ಲೊಮೊ ಕಂಪ್ಲೀಟ್ ಆಗಿದ್ದರೆ ಸಿವಿಲ್ ಬ್ರಾಂಚ್ ಆಗಿರಲೇಬೇಕು. BE ಮಾಡಿದರೆ ಸಿವಿಲ್ ಬ್ರಾಂಚಲ್ಲಿ BE ಆಗಿರಲೇಬೇಕು. ಆಗಿದ್ದಾಗ ಮಾತ್ರ ನೀವು ಈ ನೋಟಿಫಿಕೇಷನ್ಗೆ ಎಲಿಜಿಬಲ್ ಆಗಿರ್ತೀರ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಥರದ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಸೊ ಏನೇ ಡೌಟ್ ಇದ್ದಂದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಈ ವಿಡಿಯೋದಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತಂತಂದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಯಾವುದೇ ಥರದ ನೋಟಿಫಿಕೇಷನ್ ಅಪ್ಡೇಟ್ನ ನಾನು ನಿಮಗೆ ಈ ಚಾನಲ್ ಮುಖಾಂತರ ಕೊಡ್ತಾ ಹೋಗ್ತೀನಿ. ಆ ಒಂದು ಅಪ್ಡೇಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ,
ಸೊ ಪ್ರತಿಯೊಂದು ಅಪ್ಡೇಟು ನಿಮಗೆ ಸಿಗ್ತಾ ಹೋಗುತ್ತೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.